ಒಂದು ಕಡಿದಾದ ಬೆಟ್ಟ, ಕಲ್ಲು ಬಂಡೆಗಳಿದೆ ಹತ್ತಾರು. ನೂರಾರು ಕುರಿಗಳು ತಮ್ಮ ಮರಿಗಳ ಜೊತೆ ಆಹಾರಕ್ಕಾಗಿ ಬೆಳಗ್ಗೆ ಹೋಗೋದು, ಸಂಜೆ ವಾಪಸ್ ಬರೋದು. ಹೀಗೆ ನಡೆದಿತ್ತು ದಿನಂಪ್ರತಿ. ಒಂದು ಬಾರಿ ಈ ನೂರಾರು ಕುರಿಗಳು ಹೀಗೆ ಆ ಗುಡ್ಡದಲ್ಲಿ ಆಹಾರಕ್ಕಾಗಿ ಕ್ರಮಿಸ್ತಾ ಸರಿತಾ ಹೋಗ್ತಾ ಇರುವಾಗ ಗುಡ್ಡದ ಮೇಲ್ಭಾಗದಲ್ಲಿ ಒಂದು ಗರ್ಭಿಣಿಯಾದಂತಹ ಒಂದು ಹುಲಿ ಮೇಲಿಂದ ನೋಡ್ತು. ಆಹಾ, ಎಂತಹ ಆಹಾರ! ಬಹಳ ಆನಂದ ಆಗೋಯ್ತು. ಯಾಕಂದ್ರೆ ಇಷ್ಟೊಂದು ಕುರಿಗಳು ಆಹಾರ ಸಿಕ್ತಲ್ಲ. ಆಹಾರ ಸಿಕ್ಕಿದ ಖುಷಿಯಲ್ಲಿ ಗರ್ಭಿಣಿಯಾದಂತಹ ಈ ಹುಲಿ ಯಾವ ಯೋಚನೆಯನ್ನು ಮಾಡದೆ ಮೇಲಿಂದ ಈ ಕುರಿ ನೋಡಿ ಹಾರ್ಬಿಡ್ತು, ಕುರಿ ಹಿಡ್ಕೊಳ್ಳೋಣ ಅಂತ. ಹೀಗೆ ಹಾರಿ ಕೆಳಗಡೆ ಬೀಳುತ್ತಿರುವ ಸಂದರ್ಭದಲ್ಲಿ ಈ ಕುರಿ ಮರಿಗಳು ಮೇಲ್ ನೋಡ್ತಾ ಇದೆ, ಹುಲಿ ಬೀಳ್ತಾ ಇದೆ. ಹೆದರಿಕೆ ಆಗೋಯ್ತು. ಚಲ್ಲಾಪಿಲ್ಲಿಯಾಗಿ ಎಲ್ಲವೂ ಓಡಿ ಹೋದವು. ಹೀಗೆ ಓಡೋದಾಗ ಈ ಹುಲಿಗೆ ಆಯ ತಪ್ಪಿ ಕುರಿಗಳಿದ್ದ ಜಾಗದಲ್ಲಿದ್ದ ಕಲ್ಲು ಕಾಣದೆ ಚೂಪಾಗಿದ್ದ ಒಂದು ಕಲ್ಲಿನ ಮೇಲೆ ರಪ್ ಅಂತ ಬಿದ್ದುಬಿಡುತ್ತೆ. ಆ ಬಿದ್ದ ರಭಸಕ್ಕೆ ಹುಲಿ ಸ್ಪಾಟ್ ಡೆತ್, ಅಲ್ಲೇ ಸತ್ತೋಯ್ತು. ಆದರೆ ಗರ್ಭಿಣಿಯಾಗಿದ್ರಿಂದ, ತುಂಬು ಗರ್ಭಿಣಿಯಾಗಿದ್ರಿಂದ ಒಳಗಡೆ ಇದ್ದಂತಹ ಹುಲಿ ಮರಿ ಹೊರಗಡೆ ಬರ್ತಾ ಇದೆ. ಇನ್ನು ಮರಿ ಪಾಪ ಅದಕ್ಕೇನೂ ಗೊತ್ತಿಲ್ಲ. ದೂರ ಚಲ್ಲಾಪಿಲ್ಲಿಯಾಗಿ ಹೋಗಿದ್ದ ಕುರಿಗಳೆಲ್ಲ ನೋಡ್ತವೆ, ಓ ಹುಲಿ ಸತ್ತೋಯ್ತು, ಮರಿ ಪಾಪ ಅನಾಥವಾಗಿದೆ ಅಂಥೇಳಿ ಹತ್ರ ಹೋಗಿ ಸಮಾಧಾನ ಮಾಡಿ ಈ ಹುಲಿ ಮರಿಯನ್ನ ಕರ್ಕೊಂಡು ತಾವು ಇದ್ದಂತಹ ಈ ಕುರಿಗಳು ವಾಸ ಮಾಡುವ ಮನೆಗೆ ಕರ್ಕೊಂಡು ಬಂತು. ಈ ಹುಲಿ ಮರಿ ಕುರಿಗಳ ಜೊತೆ ಬೆಳೆದು, ಅದು ಕೂಡ ಕುರಿಗಳ ಹಾಗೆ ಮೇ ಅನ್ನೋದು, ಹುಲ್ಲು ತಿನ್ನೋದು, ಅದಕ್ಕೆ ಮಾಂಸದ ರುಚಿಯೂ ಗೊತ್ತಿಲ್ಲ, ಮತ್ತೆ ಗರ್ಜಿಸುವ ಬಗೆಯೂ ತಿಳಿದಿಲ್ಲ. ಹೀಗೆ ಕುರಿಗಳ ಜೊತೆ ಬೆಳೆದು 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 ದೊಡ್ಡದಾಗ್ತಾ ಹೋಯ್ತು. ಈ ಕಡೆ ಹುಲ್ಲು ತಿನ್ನೋದು ನಡೆದಿತ್ತು, ಈ ಕಡೆ ಕುರಿಗಳ ಹಾಗೆ ಆ ಶಬ್ದವನ್ನು ಮಾಡೋದು ಕೂಡ ಕಲ್ತ್ಕೊಂಡಿತ್ತು. ಹೀಗೆ ಒಮ್ಮೆ ಹೋಗುವಾಗ ಈ ಕುರಿಮರಿಗಳ ಜೊತೆ ಈ ಹುಲಿಯೂ ಕೂಡ ಆಹಾರಕ್ಕಾಗಿ ಹೋಗ್ತಾ ಇತ್ತು. ಇದೇ ಸೀನು ಮೊದಲು ನಡೆದಿತ್ತಲ್ಲ, ಅದು ರಿಪೀಟ್ ಸೀನು. ಈ ಬಾರಿ 8-10 ಹುಲಿಗಳು ಬಂದ್ಬಿಟ್ಟಿದೆ. ನೋಡ್ತವೆ ನೂರಾರು ಕುರಿಗಳು, ಅವೆಲ್ಲ ಅಟ್ಟಿಸ್ಕೊಂಡ್ ಬರ್ತಾ ಇದೆ ಹುಲಿಗಳು. ಆದರೆ ಈ ಅಟ್ಟಿಸ್ಕೊಂಡ್ ಬರುವಾಗ ಮೊದಲಿದ್ದಂತಹ ದೊಡ್ಡ ಹುಲಿ ನೋಡುತ್ತೆ, ಈ ಕುರಿಗಳ ಜೊತೆ ಒಂದು ಹುಲಿ, ಅಯ್ಯೋಯ್ಯೋ ನಮ್ಮ ಜಾತಿ ಇವನು, ಇವ್ರ ಜೊತೆ ಹೆಂಗ್ ಸೇರ್ಕೊಂಡ? ಓಡೋಗಿ ಮೊದಲು ಅವನ್ನ ಹಿಡ್ಕೊಂತು. ಈ ಹುಲಿಗಳು ತಮ್ಮ ಜಾತಿಯ ಈ ಹುಲಿಯನ್ನ ಹಿಡ್ಕೊಂತು. ಕೇಳ್ತು, ನೀನ್ ಯಾಕೋ ಇವ್ರ ಜೊತೆಲಿದೀಯಾ, ನೀನು ಹುಲಿ. ಆವಾಗ ಆ ಹುಲಿ ಹೇಳ್ತು, ಇಲ್ಲ ಇಲ್ಲ ಇಲ್ಲ, ನಾನು ಕುರಿ. ಅಯ್ಯೋಯ್ಯೋ ನಿನಗೇನು ಬಂತು ರೋಗ, ನೀನು ಹುಲಿ. ಇಲ್ಲ ನಾನು ಕುರಿ, ನೋಡು ನಾನು ಹೆಂಗೆ ಇದ್ದೀನಿ, ನಾನು ಕುರಿಗಳ ಥರನೇ ಇರೋದಲ್ವೇ ಅಂತ. ಮತ್ತೆ ನೋಡಿಲ್ಲ ಇಲ್ಲ ಹುಲಿ ಹೆಂಗ್ ಗರ್ಜಿಸ್ಬೇಕು ಅಂತ ಗರ್ಜಿಸ್ತು. ಆದ್ರೆ ಇದು ಇಲ್ಲ 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 ಮ್ಯಾ ಅಂತು. ಅಯ್ಯೋ ನಿನಗೆ ಎಂಥ ರೋಗ ಬಂದ್ಬಿಟ್ಟಿದೆ, ಬಾಯಲ್ಲಿ ತೋರಿಸ್ತಾನೆ ಅಂತ ಈ ಹುಲಿಗಳು ಆ ಹುಲಿಯನ್ನ ಕರೆದುಕೊಂಡು ಒಂದು ಬಾವಿಯ ಬಳಿ ಹೋಗಿ ಹೀಗೆ ಬಗ್ಗಿ, ನೋಡು ನನ್ನಾಗೇನೇ ಇಲ್ವಾ? ಹೌದು. ಮೀಸ ಇಲ್ವಾ? ಹೌದು. ಮುಖ ನಮ್ಮಾಗೆ ಇಲ್ವಾ? ಹೌದು. ನೋಡಿ ಗರ್ಜಿಸ್ತೀನಿ, ಗರ್ಜಿಸು. ಇದು ಗರ್ಜಿಸ್ತು, ಗೊತ್ತಾಯ್ತಾ? ನೀನು ಹುಲಿ. ಬಂಧುಗಳೇ, ನಾವೆಲ್ಲ ಹುಲಿಗಳೇ. ನಮಗೆಲ್ಲ ಜ್ಞಾನ, ಕೌಶಲ, ಮನೋಭಾವ, ಆತ್ಮಬಲಗಳ ಎಲ್ಲ ಶಕ್ತಿಗಳು ಇದೆ. ಆದರೆ ನಾವು ಕುರಿಗಳ ಹಾಗೆ ಏನೂ ಅರಿಯದ ಹಾಗೆ, ಏನನ್ನೂ ಬಳಸದ ಹಾಗೆ ಒಂದು ರೀತಿಯಲ್ಲಿ ನಿಸ್ತೇಜರಾಗಿ ಕಾಣಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಪುರುಷ ಸಿಂಹಗಳು ನೀವು, ಎಲ್ಲರಿಗೂ ಶಕ್ತಿ ಇದೆ, ಒಳಗಿರುವ ಶಕ್ತಿಯನ್ನು ಜಾಗೃತಗೊಳಿಸಿ ಅಂತ ವಿವೇಕಾನಂದರು ಹೇಳ್ತಾರೆ. ಆದ್ರಿಂದ ಬನ್ನಿ, ಕುರಿಗಳಾಗಿರುವ ಈ ಪದ್ಧತಿಯಿಂದ ಹೊರಬಂದು ನಾವು ಹುಲಿಗಳೆಂದು ತಿಳಿಯೋಣ, ದೊಡ್ಡ ರೀತಿಯಲ್ಲಿ ಯಶಸ್ಸನ್ನು ಪಡೆಯೋಣ.